ಮಧ್ಯರಾತ್ರಿಯಲ್ಲಿ 5 ಜನರ ಮೇಲೆ ಲಾಂಗು ಮಚ್ಚುಗಳಿಂದ ಭೀಕರವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮದಲ್ಲಿ ನಡೆದಿದೆ. 2 ಕುಟುಂಬಗಳ ನಡುವೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಪುಡಿರೌಡಿಗಳನ್ನ ಕರೆತಂದು ಗ್ರಾಮಕ್ಕೆ ನುಗ್ಗಿಸಿದ ಕಿರಾತಕರು ಎಂ ಶಫಿ, ಅರ್ಬಾಜ್, ಜುನೇದ್ ಅಹಮದ್, ಜಮೀಲ್ ಮತ್ತು ಅವರ ಮಗ ಅಖಿಲ್ ಅಹಮದ್ ಇವರ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆಯನ್ನ ನಡೆಸಲಾಗಿದೆ. ಆರೋಪಿಗಳಾದ ಖಲಾಂದರ್ ಪಾಷಾ, ಸನ್ವಿದ್ ಶರೀಫ್, ಜಿಶಾನ್ ಶರೀಫ್, ಫಿರ್ದೋಸ್ ಶರೀಫ್ ಎಂಬುವವರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಗಾಯಾಳುಗಳಿಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದ್ದು, ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸರ್, ನನ್ನ ಹೆಸರು ಜುನೇದ್. ನಾನು ಉಪ್ಪಾರಪೇಟೆ ನಿವಾಸಿ. ನಾವು ನಮ್ಮ ತಂದೆಯವರು ಸೈಯದ್ ಜಮೀಲ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಸೈಯದ್ ಸನ್ವೀದ್ ಶರೀಫ್ ಅಂತ ನಿಂತ್ಕೊಂಡಿದ್ನು. ಅವ್ನು ಬಂದ್ಬಿಟ್ಟು ಮಾತಾಡ್ತಾ ಇದ್ನು. ಅವರು ಹಳ್ಳಿಯ ಜಿಶಾನ್ ಶರೀಫ್ ಅಂತ ಇದ್ದಾನೆ. ಅವ್ನು ಬಂದ್ಬಿಟ್ಟು ನಮ್ಮ ಮೇಲೆ ಮಾತಾಡ್ತಾ ಇದ್ನು. ಅಲ್ಲೇ ಅವ್ರು 30-40 ಜನ ಕರ್ಕೊಂಬಂದ್ಬಿಟ್ಟು ನಮ್ಮ ಮೇಲೆ ಮಚ್ಚುಗಳು ಎತ್ಕೊಂಡು, ನೋಡಿ ಸರ್, ಈ ಥರ ಹೊಡೆದಿದೆ ನಮಗೆ, ಈ ಥರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರು. ಅವ್ನು ಖಲಾಂದರ್ ಶರೀಫ್ ಅವನು ಮಗನು ಸನ್ವೀದ್ ಶರೀಫು ಮತ್ತು ಅವನ ಹಳ್ಳಿಯ ಅವ್ರ ಜೊತೆ ಬೆಂಗಳೂರಿಂದ ಒಂದು 30 ಜನ ಕರ್ಕೊಂಬಂದ್ಬಿಟ್ಟು ನಮ್ಮ ತಂದೆ ಹೊಡೆಯಕ್ಕೆ ಬಂದಿದ್ದಕ್ಕೆ ನನ್ನ ಕೈ ಅಡ್ಡ ಕೊಟ್ಟಿದ್ದಕ್ಕೆ ನಾನು ಬಿದ್ದಿದೆ ಇಲ್ಲಿ, ಮತ್ತು ನಮ್ಮ ಅಣ್ಣಗೆ ಕಾಲಿಗೆ 2 ಏಟು ಬಿದ್ದಿದೆ. ಇವ್ರು ಬೇರೆಯವರಿಂದ ಬಂದು ನಮಗೆ ಈ ಥರ ನಮಗೆ ತೊಂದರೆ ಕೊಟ್ಟಿದ್ದಾರೆ ಸರ್. ಇದು ನಮಗೆ ನ್ಯಾಯ ಆಗಬೇಕು ಸರ್. ಏನು ವಿಚಾರ ಅಂದರೆ, ನಮ್ಮ ತಮ್ಮ ಇದ್ದಾನೆ, ನಮ್ಮ ಚಿಕ್ಕಪ್ಪ ಮಗನು. ಅವ್ನ ಮನೆ ಇವತ್ತು 8 ಗಂಟೆಗೆ ಹಂಗೆ ಪೊಲೀಸ್ ಇದ್ರ ಥರ ಟೀ ಸ್ಟಾಲ್ ಹತ್ರ ಕುತ್ಕೊಂಡಿದ್ರೆ ಅವ್ನು ಸನ್ವೀದ್ ಶರೀಫ್ ಬಂದ್ಬಿಟ್ಟು ಹೊಡೆದಿದ್ದಾನೆ. ಅವನಿಗೆ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಏನು ಚಿಕ್ಕ ವಿಚಾರದಲ್ಲಿ ಹೊಡೆದ್ಬಿಟ್ಟು ಇವಾಗ ಬಂದ್ಬಿಟ್ಟು ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಗುಂಪು ಕಟ್ಕೊಂಡು ನಮ್ಮ ಮನೆ ಹತ್ರ ಬಂದು ಮಸೀದಿ ಹತ್ರ ಎಲ್ಲ ಸೇರಿಬಿಟ್ಟು ನಮ್ಮ ತಂದೆಗೂ ಮತ್ತು ನಮ್ಮ ಅಣ್ಣಗೆ, ನಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಮಚ್ಚಿಗಳು ಎತ್ಕೊಂಡು 30-40 ಜನ ಸೇರಿಬಿಟ್ಟು ನಮ್ಮನ್ನು ಹೊಡೆದಿದ್ದಾರೆ. ಬಟ್ ಒಬ್ಬನಿಗೆ ನನಗೆ ಬಿದ್ದಿದೆ, ನಮ್ಮ ಅಣ್ಣಗೆ 2 ಕಾಲಿಗೂ ಬಿದ್ದಿದೆ. ಅವರು ನಮ್ಮ ಮೇಲೆ ಜಾಸ್ತಿ ದೌರ್ಜನ್ಯ ಮಾಡಿದ್ದಾರೆ ಸರ್. ನಮ್ಮ ಅಣ್ಣ ಎಂ ಅರ್ಬಾಜ್ ಅಂತ, ನಮ್ಮ ಅಪ್ಪಗೆ ಹೊಡೆಯಕ್ಕೆ ಹೋದ್ರು. ನಾನು ಅಡ್ಡ ಹಿಂಗೆ ಕೈ ಕೊಟ್ಟಿದ ತಕ್ಷಣವೇ ನನಗೆ ಏಟು ಇಲ್ಲಿ ಬಿತ್ತು. ಮತ್ತು ಇಲ್ಲಿ ನನಗೆ ಜಾಸ್ತಿ ಇದಾಗಿದೆ. ಡಾಕ್ಟ್ರ್ ಹೇಳ್ತಾ ಇದ್ದಾರೆ 2 ನರ್ವ್ ಕಟ್ಟಾಗಿದೆ ಅಂತ. ಇವಾಗ ನಮಗೆ ಪೊಲೀಸರಿಂದ ರಕ್ಷಣೆ ಆಗಬೇಕು. ಅವ್ರಿಗೆ ನಾವು ಮಾಡಿದ್ದಕ್ಕೆ ಅವ್ರು ಕರ್ಕೊಂಡು ಬರಬೇಕು. ನಮ್ಮ ಹತ್ರ ಸಾಕ್ಷಿಗಳೈತೆ. ಅವ್ರು ಜಿಶಾನ್ ಶರೀಫ್ ಅಂತ ಇದ್ದಾನಲ್ಲ, ಅವ್ನು ಯಾವಾಗ ಬಂದ್ರೂ ನಮ್ಮ ಮೇಲೆ ರೌಡಿಸಮ್ ಮಾಡ್ತಾನೆ. ಮತ್ತು ಈ ಊರಿಗೆ ಬಂದುಬಿಟ್ಟು ಎಲ್ಲರನ್ನೂ ಬೆದರಿಕೆ ಆಗ್ತಾನೆ. ಆಚೆ ಕಡೆಯಿಂದ ಕರ್ಕೊಂಡ್ಬಂದ್ಬಿಟ್ಟು 30-40 ಜನನ ನಮ್ಮ ಮೇಲೆ ಯಾವಾಗ ನೋಡಿದ್ರು ಅವ್ರು ದೌರ್ಜನ್ಯ ಮಾಡ್ತಾನೆ. ಜಿಶಾನ್ ಶರೀಫ್ ಅವರ ಹಳ್ಳಿಯ ಮತ್ತು ಅವನ ಮಗನು ಸನ್ವೀದ್ ಶರೀಫ್, ಇವ್ರು 3 ಜನರಿಂದ ನಮಗೆ ತೊಂದರೆ ಆಗಿದೆ ಸರ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಬಳ್ಳಾರಿ ಜಿಲ್ಲೆಗೆ ಅಂಟಿಕೊಂಡಿರುವ ಆಂಧ್ರದ ಕರ್ನೂರು ಜಿಲ್ಲೆಯ ಆಲೂರು ತಾಲೂಕಿನ ದೇವರುಗಟ್ಟು ಗ್ರಾಮದಲ್ಲಿ ವಿಚಿತ್ರ ಆಚರಣೆ ನಡೆದಿದ್ದು, ದೇವರಗಟ್ಟು ಮಲ್ಲೇಶ್ವರ ಮಾಳಮ್ಮನನ್ನ ತಮ್ಮೂರಿನವರಾಗಿ ಕೊಂಡೊಯ್ಯೋದಕ್ಕೆ ಸುತ್ತಮುತ್ತಲಿನ ಹಳ್ಳಿಗರ ನಡುವೆ ಕಾದಾಟ ನಡೆದಿದೆ. ಬಡಿಗೆಗಳನ್ನ ಹಿಡಿದು ಬಡಿದಾಟವನ್ನ ಮಾಡಿಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯವಾಗಿದ್ದು, ದೇವರಗಟ್ಟು ಮಾಳ ಮಲ್ಲೇಶ್ವರ ದೇವಸ್ಥಾನದ ಪಲ್ಲಕ್ಕಿ ಕೊಂಡೊಯ್ಯುವ ಊರಿಗೆ ಕೃಪೆ ಅಂತ ಹೇಳಿ ಪ್ರತೀತಿ ಹಿನ್ನೆಲೆಯಲ್ಲಿ ಎಳ್ಳಾರ್ತಿ, ನೆರಣಿಕೆ, ಹೊಸೂರು ಕ್ಯಾಂಪ್, ಬಿಳಿಹಾಳೆ, ವಿರುಪಾಪುರ, ಸುಳುವಾಯಿ ಗ್ರಾಮಗಳಿಂದ ರಾತ್ರಿಯಲ್ಲಿ ಬಡದಾಟ ನಡೆದಿರುವಂಥದ್ದು. ಈ ಕಾದಾಟದಲ್ಲಿ ಯಾರ ಸತ್ತರೂ ಕೂಡ ಕೇಸಿಲ್ಲ. ರಕ್ತ ಹರಿಯದೆ ಇಲ್ಲಿ ಕಾರ್ಣಿಕ ಉತ್ಸವ ಅನ್ನುವಂಥದ್ದು ನಡೆಯೋದೇ ಇಲ್ಲ. ಈ ಒಂದು ವಿಚಿತ್ರ ಆಚರಣೆಯ ನಂತರ ಜಗತ್ಪ್ರಸಿದ್ಧವಾದ ದಸರಾ ಹೇಳಿಕೆ ಕಾರ್ಣಿಕೋತ್ಸವ ನಡೆದಿದ್ದು, ಗೋಪರಾಕ್ ಹಾವು ಹರಿದಾಡಿತ್ತು. ಗಂಗಿ ಹೊಳದಂಡಿಗೆ ನಿಂತಾಳೆ, ಉತ್ತರ ಭಾಗಕ್ಕೆ ಹೊರಟಾಳ, 7,700 ನಗಹಳ್ಳಿ, 3,400 ಒಕ್ಕಳ ಜೋಳ, 3,663 ಪರಾಕ್ ಎಂಬ ಭಂಡಾರದ ಹರಕೆಯ ನಡುವೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಈ ಬಾರಿಯ ಕಾರ್ಣಿಕದ ಹೇಳಿಕೆ ನೆರವೇರಿದೆ. ಉತ್ತರ ಭಾಗಕ್ಕೆ ಹೋದಾಗ 7,700 ನಗಲ್ಲಿ 3,400 ಒಕ್ಕಲ ಜೋಳ, 3,663